ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ನಡೆದಂತಹ ಯುದ್ಧದ ವಾಸ್ತವಿಕತೆಯನ್ನು ಅರಿತು ಕಾಂಗ್ರೆಸ್ ಪಕ್ಷದವರು ಮಾತನಾಡಬೇಕು. ಇಷ್ಟ ಬಂದ ಹಾಗೆ ಮಾತನಾಡುವುದು ಸರಿಯಲ್ಲ ಎಂದು ಚಿತ್ರದುರ್ಗ ಸಂಸದ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯ ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ್ದ ಅವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಇಂಥ ಮಾತುಗಳನ್ನ ಆಡಬಾರ್ದು. ನಾನು ಹೇಳಿದ್ದ ಏನು ಮಾಡಿದ್ದಾರೆ, ಭಾರತದ ಸೇನೆ ಏನು ಮಾಡಿದೆ ಅಂತ ಹೇಳಿದೆ. 140 ಉಗ್ರನ್ನ ಕೊಂದಿದ್ದಾರೆ. ಉಗ್ರನ್ನ ತಯಾರು ಮಾಡುವಂಥ ಕಾರ್ಖಾನೆಗಳಿದ್ದು, ಉಗ್ರ ನೆಲೆ ಅಂದ್ರೆ ಕಾರ್ಖಾನೆಗಳೇ ಅವ್ರಿಗೆ ತರಬೇತಿ ಕೊಟ್ಟು ರೆಡಿ ಮಾಡ್ತಿದ್ರು. 9 ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ. ಸಾಮಾನ್ಯ ಕೆಲಸ ಅಲ್ಲ ಪಾಕಿಸ್ತಾನದಲ್ಲಿ. 11 ಏರ್ಬೇಸ್ಗಳನ್ನು, ಮಿಲ್ಟ್ರಿ ಏರ್ಬೇಸ್ಗಳನ್ನ ನಾಶ ಮಾಡಿದ್ದಾರೆ. ಇದು ಸಣ್ಣ ಕೆಲಸ ಅಲ್ಲ. ಕೊತ್ತೂರು ಮಂಜುನಂತವ್ರಿಗೆ ಜನರ ಸಮಸ್ಯೆ ಗೊತ್ತಿಲ್ಲದೇ, ಸಾಮಾಜಿಕ ಜ್ಞಾನ ಇಲ್ಲದೇ ಸ್ಟೇಟ್ಮೆಂಟ್ ಕೊಡಬಾರ್ದು, ತಿಳ್ಕೊಂಡು. ಮತ್ತು ಅದರ ಅವಶ್ಯಕತೆ ಇಲ್ಲ. ಎಲ್ಲರೂ ನಾವು ಬಾಯಿ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದಕ್ಕಾಗಿಯೇ ನಮ್ಮ 3 ಮಿಲ್ಟ್ರಿ ವಿಂಗದ ಮುಖ್ಯಸ್ಥರೇನಿದ್ದಾರೆ ಭಾಳ ಬಲಾಢ್ಯರಿದ್ದಾರೆ, ಜ್ಞಾನವಂತರಿದ್ದಾರೆ. ಮತ್ತು ಅಡ್ವೈಸರ್ಸ್ ದೋವೆಲ್ ಅವರು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಅವ್ರಿಗೆಲ್ಲ ಸಂಪೂರ್ಣ ಅಧಿಕಾರ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಇದನ್ನು ಸುಲಭದಾಗಿನ ಜಗಳ ಥರ ಕೊತ್ತೂರು ಮಂಜು ಅವ್ರು ಬಾಯಿ ಹಾಕ್ತಕ್ಕಂಥದ್ದು ಸರಿಯಲ್ಲ. ಈ ವೇಳೆ ಬಿಜೆಪಿ ತಾಲೂಕಾ ಅಧ್ಯಕ್ಷ ಶೋಕ್, ಒಬಿಸಿ ಮೋರ್ಚಾ ರವಿ ಸಾಕೇಲ್, ಶಿವಕುಮಾರ್, ಮುಖಂಡರಾದಂತಹ ನೇರಳೆಕುಂಟೆ ನಾಗೇಂದ್ರ, ಮಂಜುನಾಥ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾನಂದ, BV5 ನ್ಯೂಸ್ ಕನ್ನಡ, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.